ಕಾರ್ಯಾಗಾರದ ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ ಕಾರ್ಯದರ್ಶಿಯವರು ಕ್ಯಾಪ್ಟನ್ ರಾಜೇಂದ್ರ ಅವರೇ, ಕಮಿಷನರಾದಂಥ YS ಪಾಟೀಲ್ ಅವರೇ, ನಿರ್ದೇಶಕರುಗಳಾದಂಥ ಪುತ್ರ ಮತ್ತು ಅನೂಪು ಬತ್ನಾಳ್ ಅವರೇ ಮತ್ತು ಉಳಿದಂಥ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ JD, DD, AD ಮತ್ತು ಇನ್ನಿತರೆ ಎಲ್ಲ ಅಧಿಕಾರಿಗಳೇ, ಬಹುಶಃ ಆಗಲೇ ಸಾಕಷ್ಟು ಸಲ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಾಗಾರವನ್ನು ಉದ್ದೇಶ ಮಾತನಾಡಿದ್ದೀವಿ. ಕಮಿಷನರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಕಾರ್ಯದರ್ಶಿಯವರು ಅವರು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಪ್ರಪ್ರಥಮವಾಗಿ ಇಲಾಖೆ ಜವಾಬ್ದಾರಿ ತಗೊಂಡಿದ್ದಾರೆ. ಅವರು ನಿಮಗೆ ಕಮಿಷನರು, ಡೈರೆಕ್ಟ್ರುಗಳು ಎಲ್ಲರೂ ಒಟ್ಟಾಗಿ ಎಲ್ಲ ಥರದ ಸಪೋರ್ಟು, ಮಾರ್ಗದರ್ಶನ, ಸರ್ಕಾರದ ಸಂಪೂರ್ಣ ಸಪೋರ್ಟನ್ನು ನಿಮಗೆ ಸಿಗುತ್ತೆ. ನಿಮಗೆ ಇಲ್ಲಿವರೆಗೆ ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರ, ಅದಕ್ಕೆ ನಿಮ್ಮೆಲ್ರಿಗೂ ಸಹ ಅಭಿನಂದನೆಯನ್ನು ಹೇಳ್ತೀನಿ. ಈ ಇಲಾಖೆ ರೈತರಿಗೆ, ಇಡೀ ದೇಶದ, ಈಗ ನಮ್ಮ ರಾಜ್ಯದ ಈಗ 60% ರೈತರು ಅಂತಾರೆ, ಇಂಡೈರೆಕ್ಟ್ಲಿ 100% ಕುಟುಂಬಗಳಿಗೆ ಆರ್ಥಿಕ ಸಬಲೀಕರಣ ಆಗುತ್ತೆ. ಒಬ್ಬ ರೈತ ಆರ್ಥಿಕವಾಗಿ ಅವನು ಉತ್ತಮ ಸ್ಥಿತಿಗೆ ಬಂದರೆ ಒಂದು 10-15-20% ಸಂಬಂಧ ಇಲ್ಲದೆ ಇರತಕ್ಕಂಥವ್ರು ಇರ್ಬೋದು. ಇನ್ನೊಂದು 20% ಇಂಡೈರೆಕ್ಟಾಗಿ ಹೆಲ್ಪ್ ಆಗ್ಬೋದು. ಡೈರೆಕ್ಟಾಗಿ ಹೆಲ್ಪ್ ಆಗೋದು ಒಂದು 60% ಇರ್ಬೋದು. ದೇಶ ಆರ್ಥಿಕತೆಯಲ್ಲಿ ಮುಂದುವರಿಬೇಕು ಅಂತ ಅಂದರೆ ಬೇರೆ ಏನೆಲ್ಲ ಮಾಡಿದ್ರೂ ರೈತರು ಮಾತ್ರ ಚೆನ್ನಾಗಿದ್ದಾಗ ಮಾತ್ರ ನಾವು ಹ್ಯಾಪಿಯಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ನೀವು ಕಾಲ ಬದಲಾವಣೆ ಆದಂಗೆ, ಅದು ಬೆಳೆ ಬದಲಾವಣೆ ಇರ್ಬೋದು, ವ್ಯವಸಾಯದ ಪದ್ಧತಿ ಬದಲಾವಣೆ ಇರ್ಬೋದು, ಮತ್ತು ನೀರಿನ ಕೊರತೆ ಇರ್ಬೋದು, ಹವಾಮಾನದ ವೈಪರೀತ್ಯತೆ ಇರ್ಬೋದು, ಇದೆಲ್ಲ ನಮ್ಮನ್ನು ನೇಚರು ನಮ್ಮ ಹೇಳ್ದಂಗೆ ಕೇಳಲಿಕ್ಕಾಗಲ್ಲ. ನೇಚರ್ನ ನಾವು ನಿಯಂತ್ರಣ ಮಾಡೋಕ್ಕಾಗಲ್ಲ. ನೇಚರ್ ಜೊತೆಲಿ ನಾವು ಹೊಂದಿಕೆ ಮಾಡ್ಕೋಬೇಕಾಗುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೊಂಡು ನೀವು ಅವತ್ತಿಗೆ ಯೂನಿವರ್ಸಿಟಿಗಳನ್ನ, ಇಲಾಖೆ ಮುಖ್ಯಸ್ಥರನ್ನ ನಿಮಗೆ ಇಲ್ಲಿಂದ ಡೈರೆಕ್ಷನ್ ಬಂದಾಗ ಮಾಡೋದಲ್ಲ, ನೀವೇ ಅಲ್ಲಿಯ ಪರಿಸ್ಥಿತಿಗೆ ತಕ್ಕಂತೆ ನೀವು ಇಲ್ಲಿ ಹೀಗಿದೆ, ಇದಕ್ಕೆ ಏನು ಮಾಡ್ಬೋದು ಅಂತ ಯೂನಿವರ್ಸಿಟಿಯ ಜೊತೆ ಮಾತಾಡಿ, ಕಮಿಷನರು, ಡೈರೆಕ್ಟ್ರು, ಸೆಕ್ರೆಟ್ರಿ ಹತ್ರ ಮಾತಾಡಿದ್ರೆ ಅದು ಆ ಕ್ರೆಡಿಟು ಮತ್ತು ಆ ಸಮಾಧಾನ ನಿಮಗಾಗುತ್ತೆ. ಇಲ್ಲಿಂದ ಡೈರೆಕ್ಷನ್ ಬಂದಮೇಲೆ ಮಾಡಿದ್ರೆ ಇದು ನಿಮಗೆ ಅದು ಆಸಕ್ತಿ ಇಲ್ಲ ಅಂತ ತೋರಿಸುತ್ತೆ. ನೀವೇನೋ ಅಧಿಕಾರಿಯಾಗಿದ್ದೀರ, ಕೆಲಸ ಮಾಡ್ತೀರ. ಆಮೇಲೆ ಇಲ್ಲೊಂದು ವಿಶೇಷ ಅಂದರೆ, ಕೃಷಿ ಇಲಾಖೆಯಲ್ಲಿ AO, AO, AD, DD, JD ಆಲ್ ಆರ್ ಗ್ರ್ಯಾಜುಯೇಟ್, ಡಬಲ್ ಗ್ರ್ಯಾಜುಯೇಟ್, PhD. ಈ ಥರ ಎಲ್ಲ ಇಲಾಖೆಯಲ್ಲೂ ನೋಡೋಕ್ಕಾಗಲ್ಲ. ನೀವು ADನೂ ಕೆಲವರು PhD ಮಾಡಿರ್ತಾರೆ, ಕೆಲವರು ಡಬಲ್ ಗ್ರ್ಯಾಜುಯೇಟ್ ಇರ್ತಾರೆ, ಕೆಲವೊಬ್ಬರು AO, ADನೂ ಸಹ ಅಷ್ಟೇ ಎಜುಕೇಷನ್ ಇರುತ್ತೆ. ಅಲ್ಲಿಗೆ ಒಬ್ಬ AD, JD ಅಥವಾ ಡೈರೆಕ್ಟ್ರು ಅಥವಾ ನಾವು ಕಮಿಷನರು, ಸೆಕ್ರೆಟ್ರಿ 3 ಜನ ಬಿಟ್ಟರೆ ಎಲ್ಲ ನೀವೇ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಇರ್ತೀರ. ನಾವು ಕಾಮನ್ನಾಗಿ ಯೋಚನೆ ಮಾಡಿ, ಅಲ್ಲಿ ಇಲ್ಲಿ ಯೋಚನೆ ಮಾಡಿ, ಅಥವಾ ಪತ್ರಿಕೆಯಲ್ಲಿ ನೋಡಿ, ಯಾರ್ದೋ ಸಮಸ್ಯೆ ನೋಡಿ ಇದಕ್ಕೆ ಪರಿಹಾರ ಹುಡ್ಕೋಕ್ಕೆ ನೀವು ನಮಗಿಂತ ಎಕ್ಸ್ಪರ್ಟ್ ಇರ್ತೀರಲ್ಲ, ನಮಗಿಂತ ಬುದ್ಧಿವಂತರು ಇರ್ತೀರಲ್ಲ, ನೀವೇ ಅದನ್ನು ಆಲೋಚನೆ ಮಾಡಿ ಅವಕಾಶ ಸಿಕ್ಕಿದಾಗ 4 ಜನ ಕೂತ್ಕೊಂಡು ಇವತ್ತಿನ ಸಂದರ್ಭದಲ್ಲಿ ನಾವು ಇಲಾಖೆಗೆ ಏನು ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಸಾಧ್ಯ, ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತೆಲ್ಲ ಮಾಡಿದ್ರೆ ಆವಾಗ ನೋಡಿ, ಇಲಾಖೆಯಲ್ಲಿ ಯಾವತ್ತೂ ಅಷ್ಟೇ, ಕುಟುಂಬದಲ್ಲಿರ್ಬೋದು ಅಥವಾ ನಿಮ್ಮ ಜವಾಬ್ದಾರಿ ಇರ್ಬೋದು, ಏನಾದರೂ ಒಂದಷ್ಟು ಕೆಲಸ ಮಾಡಿದಾಗ ಮಾತ್ರ ನಮ್ಮ ಮನಸ್ಸಿಗೆ ಸಮಾಧಾನ. ಏನು ಕೆಲಸ ಮಾಡ್ದಲೇ ಮನೇಲಿ ಹೋಗಿ ಊಟ ಮಾಡಿ ಮಲಗಿದ್ರೆ ಅದು ಲೇಜಿನೆಸ್ ಆಗುತ್ತೆ,
ಅದಕ್ಕೆ ಏನು ಅಂತ ನಮಗೆ ಉತ್ಸಾಹ ಬರಲ್ಲ. ಅದರಿಂದ ನೀವೆಲ್ಲರೂ ಈಗ ಸಾಕಷ್ಟು ಹೇಳಿದ್ರು, ಈ ಕೃಷಿ ಹೊಂಡ ಹೆಚ್ಚು ಮಾಡ್ತಾಯಿದ್ದೀರಾ, ಆಮೇಲೆ ಇಂಟಿಗ್ರೇಟೆಡ್ ಕ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಾ, ಈ ಸಾಪ್ನಲ್ಲಿ ಸಾಕಷ್ಟು ಜನರಿಗೆ, ರೈತರಿಗೆ ಒಂದು ಒಳ್ಳೆಯ ವಿಚಾರವನ್ನು, ಆ ಒಂದು ರೋಗ ಅಥವಾ ಪರಿಹಾರವನ್ನು ತಿಳಿಸ್ತಾ ಇದ್ದೀರಾ. ಈಗ ನಾವು ಹೊಸದಾಗಿ ಒಂದು ಇಲ್ಲಿವರೆಗೆ ಸಿಂಗಲ್ ಕರೆ ಮಾಡಿದ್ದು, ಈಗ ಅದನ್ನು ಜೊತೆಗೆ ಮೆಸೇಜು ಮತ್ತು ವಾಯ್ಸ್ ಮೆಸೇಜು ಬರೋ ರೀತಿಯಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ಯಾವುದು ಮಾರ್ಕೆಟಿಂದ ಹಿಡಿದು ಯಾವ ಬೆಳೆ ಪರಿಸ್ಥಿತಿ ಇರ್ಬೋದು ಅಥವಾ ಪರಿಹಾರ, ರೋಗದ ಪರಿಹಾರ ಇರ್ಬೋದು, ಎಲ್ಲವನ್ನೂ ಕೊಡುವಂಥ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿ ರಿಲೀಸ್ ಮಾಡ್ತಾಯಿದ್ದೀವಿ. ಇದು ಭಾಳ ಲೇಟೆಸ್ಟ್ ಒಂದು ಆಧುನಿಕವಾದಂಥ ಒಂದು ಒಳ್ಳೆಯ ಹೆಜ್ಜೆ ಅಂತೇಳಿ ನಾವು ಹೇಳ್ಬೋದು. ಅದರ ಜೊತೆಗೆ ಸಾಕಷ್ಟು ಕೃಷಿ ಇಲಾಖೆ ಅಂದರೆ ಪೊಲೀಸ್ಗಿಂತ ಡೇಂಜರು ಅಂತ ಅನ್ನೋರು. ಸಣ್ಣ ಸಮಸ್ಯೆ ಬಂದರೆ ಎಲ್ಲರೂ ಬೀದಿಗೆ ಬಂದುಬಿಡ್ತಾರೆ, ಪ್ರತಿಭಟನೆ ಮಾಡ್ತಾರೆ ಭಾಳ ಅಂತ. ನನಗೆ ಜವಾಬ್ದಾರಿ ತಗೊಂಡಾಗ ಭಾಳ ಜನ ಎದುರಿಸ್ತಿದ್ರು, ಭಾಳ ಕಷ್ಟ ಕಣಪ್ಪ ಈ ಕೃಷಿ ಇಲಾಖೆ ಅಂತ. 3 ವರ್ಷದಲ್ಲಿ ಸೆಕ್ರೆಟ್ರಿಯೇಟಿಂದ, ಕಮಿಷನ್ ರೇಟಿಂದ, ಡೈರೆಕ್ಟ್ರೇಟಿಂದ, ನಿಮ್ಮಿಂದ ಬಹುಶಃ ಭಾಳ ಉತ್ತಮವಾದಂಥ ಯಾವುದೇ ಸಮಸ್ಯೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗದಂಗೆ, ಅದು ಬೀಜದ ಸಮಸ್ಯೆ ಬಂದಿರ್ಬೋದು, ಗೊಬ್ಬರ ಸಮಸ್ಯೆ ಬಂದಿರ್ಬೋದು, ಕೆಲವು ಡಿಸೀಸ್ ಸಮಸ್ಯೆ ಬಂದಿರ್ಬೋದು, ಈ ಥರದ್ದು ಯಾವುದೇ ಬಂದ್ರೂ ಸಹ ಭಾಳ ಉತ್ತಮವಾದಂಥ ರೀತಿಯಲ್ಲಿ ಮ್ಯಾನೇಜ್ ಮಾಡಿ ಅದನ್ನು ಸಮಸ್ಯೆನ ಬಗೆಹರಿಸಿ ಅವ್ರಿಗೆ ಒಂದು ಉತ್ತಮವಾದಂಥ ಇದನ್ನು ಕೊಟ್ಟಿದ್ದೀರ. ಅದು ಭಾಳ ನಿಮ್ಮೆಲ್ರಿಗೂ ಇದು ಪ್ರತಿಯೊಬ್ಬರೂ ಶೇರ್ ಮಾಡೋದ್ರಿಂದ. ಬಟ್ ಇನ್ನೊಂದು ಹೇಳ್ತಾರೆ, ನೀವು ಎಷ್ಟು ಬುದ್ಧಿವಂತರು, ಒಬ್ಬಿಬ್ಬರು ಬುದ್ಧಿವಂತರು, 4 ಜನ ಬುದ್ಧಿವಂತರ ಹತ್ರ ಒಬ್ಬರು ಕಷ್ಟ ಅಂತಾರೆ. ನೀವೆಲ್ಲ ಬುದ್ಧಿವಂತರೇ ಆಗಿರೋದ್ರಿಂದ ನಿಮ್ಮ ಹತ್ರ ಎಲ್ಲ ಕಟ್ಟ ಅಂತಲೂ ಹೇಳ್ತಿದ್ರು ಕೆಲವು. ಆದರೆ ಅದೆಲ್ಲೂ ನನಗೆ ಕಂಡಿಲ್ಲ. ಸ್ವಲ್ಪ ಅಲ್ಲಲ್ಲೇ ಭಿನ್ನಾಭಿಪ್ರಾಯ, ಒಬ್ರನ್ನ ಕಂಡ್ರೆ ಒಬ್ರು ಆಗಲ್ಲ, ನಾನೇನು ಕಡಿಮೆ ಈ ಥರದ್ದೆಲ್ಲ ಅದೆಲ್ಲೂ ನನಗಂತ ಹೆಚ್ಚು ಇದಾಗಿಲ್ಲ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥ ಒಂದು ವಾತಾವರಣವನ್ನು ನೀವು ಸೃಷ್ಟಿ ಮಾಡಿದ್ದೀರ. ಬಟ್ ಇನ್ನೂ ಮುಂದೆ ನಾವಿನ್ನು 2 ವರ್ಷ ಸರ್ಕಾರ ಇರುತ್ತೆ, ಆಮೇಲೆ ಏನು ಜನ ತೀರ್ಮಾನ ಮಾಡಬೇಕು. ಆದರೆ ನೀವು ಭಾಳ ವರ್ಷ ನಿಮ್ಮ ರಿಟೈರ್ಡ್ ಆಗೋವರೆಗೂ ಇದೇ ಇಲಾಖೆಯಲ್ಲಿ ಇಲ್ಲೇ ಕೆಲಸ ಮಾಡೋರು. ನೀವೆಲ್ಲರೂ ಸಹ ರೈತರಿಗೆ ಏನಾದರೂ ಒಂದು ಒಳ್ಳೆಯದಾಗೋ ರೀತಿಯಲ್ಲಿ ಮಾಡಬೇಕು. ಮತ್ತು ಈ ವರ್ಷ ನಮಗೆ ಮುಂಗಾರು ಈ ಮಂತ್ ಎಂಡು ಅಥವಾ ಜೂನಿಂದ ನಮಗೆ ಪೂರ್ವ ಮುಂಗಾರದ ಹೇಗೋ ಅದು ಅಂಥ ಒಂದು ಎಫೆಕ್ಟ್ ಆಗಲ್ಲ. ಭಾಳ ಕಡಿಮೆ ಏರಿಯಾ ಪೂರ್ವ ಮುಂಗಾರು, ಅದರಲ್ಲಿ ಭಾಳ 50-60 ಸಾವಿರ ಹೆಕ್ಟೇರ್ ಪೂರ್ವ ಮುಂಗಾರಾಗಿದೆ. ಈಗ ಈ ಮಂತ್ ಎಂಡು ಜೂನ್ಗೆ ಮುಂಗಾರು ಬರ್ತಕ್ಕಂಥದ್ರಿಂದ ಮಳೆ ಸ್ವಲ್ಪ ಬರ್ಬೋದು, ಬರದೇ ಇರ್ಬೋದು, ಈ ಥರ ಎಲ್ಲ ಇದೆ. ಕೆಲವು ಏರಿಯಾದಲ್ಲಿ ಆಗ್ಬೋದು. ಏನು ಮಳೆ ಬಂದರೂ ಏನಾಗುತ್ತೆ, ಕಂಟಿನ್ಯೂಟಿ ಇಲ್ಲದೇ ನೀವು ಸೋಯಿಂಗ್ ಮಾಡಿರ್ತಾರೆ, ಡ್ಯಾಮೇಜ್ ಆಗುತ್ತೆ. ಇದು ಇನ್ನೂ ಸಮಸ್ಯೆ ಆಗುತ್ತೆ. ಮಳೆ ಪೂರ್ಣ ಬರದೇ ಇದ್ದರೆ ಒಂದು ಪ್ರಾಬ್ಲಮ್, ಆದರೆ ಬಂದು ಅದು ಸಫಿಷಿಯೆಂಟಾಗಿ ಆಗದೇ ಇದ್ದರೆ ಅದು ಇನ್ನೂ ದೊಡ್ಡ ಪ್ರಾಬ್ಲಮ್. ಒಬ್ಬ ರೈತ ಒಂದು ಎಕರೆಗೆ 10,000-20,000 ಖರ್ಚು ಮಾಡಿರ್ತಾನೆ, ಅದು ನಷ್ಟ ಆಗುತ್ತೆ. ಅದೇ ಬರಲೇ ಇಲ್ಲ ಅಂದರೆ ಒಂದು ವರ್ಷ 20,000 ಖರ್ಚು ಮಾಡ್ಕೊಂಡು ಒಂದಷ್ಟು ಇನ್ನೊಂದು 25,000 ಜಾಸ್ತಿ ಆಗ್ಬೋದು, ರೇಷನ್ ತಗೋತಾನೆ. ಈ ಥರ ಆಗುತ್ತೆ. ಅದನ್ನು ನೀವು ಎಚ್ಚರಿಕೆಯಿಂದ ಮುಂಗಾರು ಬಂದಾಗ ಅದು ಯಾವ ರೀತಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವುದು ಮುಂಗಾರಿಗೆ ಏರಿಯಾ ಬರುತ್ತೆ ಅದನ್ನು ನೋಡಿ ತುಂಬ ಆ್ಯಕ್ಟಿವ್ ಆಗಿ. ನಮಗೆ ನೇಮಕಾತಿ ವಿಚಾರದಲ್ಲಿ ಬ್ಯಾಡ್ ಲಕ್. ಈಗ 2 ವರ್ಷ ಆಯಿತು ನಾನು ಫೈನಾನ್ಸಿಂದ ಅಪ್ರೂವಲ್ ತಗೊಂಡು. ಹಲವಾರು ಕಾರಣಕ್ಕೆ ದಿನೇ ಹೋಗಿ ಈಗ ಅಂತಿಮವಾದಂಥ ಒಂದು ಘಟ್ಟಕ್ಕೆ ಬಂದಿದ್ದೀವಿ. ಬಹುಶಃ ಇನ್ನೊಂದು ತಿಂಗಳೊಳಗಡೆ ನೋಟಿಫಿಕೇಷನ್ ಆಗಿ ಎಲ್ಲ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಜುಲೈ ಆಗಸ್ಟ್ ಒಳಗಡೆ ನಿಮಗೆ ನೇಮಕಾತಿ ಆಗುತ್ತೆ. ಆವಾಗ ಒಂದು ದೊಡ್ಡ ಪ್ರಮಾಣದ 1,000 ನೇಮಕಾತಿ ಆಗೋದ್ರಿಂದ ದೊಡ್ಡ ಪ್ರಮಾಣದ ಹೆಲ್ಪ್ ಆಗುತ್ತೆ ನಿಮ್ಮೆಲ್ಲರಿಗೂ.